₹6,000 ಬಂಡವಾಳದಿಂದ ಪ್ರಾರಂಭ ಮಾಡಿ ಪ್ರತಿದಿನ ₹1,000 ಲಾಭನೇ ಗಳಿಸಬಹುದು. ಯಾರು ಬೇಕಾದ್ರೂ ಮಾಡಬಹುದು. ಮಿಷಿನ್ ಅವಶ್ಯಕತೆ ಇಲ್ಲ. ಪ್ರತಿದಿನ 3 ಗಂಟೆ ಕೆಲಸ ಇರುತ್ತೆ ಅಷ್ಟೇ. ಇದನ್ನ ನಿಮ್ಮ ಮನೆ ಅಕ್ಕಪಕ್ಕನೇ ನೀವು ಪ್ರಾರಂಭ ಮಾಡಬಹುದು. ವರ್ಷದ 365 ದಿನನೂ ಕೂಡ ಬೇಡಿಕೆ ಇರುವಂತಹ ಬಿಸ್ನೆಸ್ ಇದು. ಈ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಬಿಸ್ನೆಸ್ ನ ಮಾಡಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಕೌಶಲ್ಯದ ಅವಶ್ಯಕತೆ ಇಲ್ಲ. ಏನು ಕೆಲಸ ಗೊತ್ತಿಲ್ಲದೆ ಇದ್ರೂ ಕೂಡ ಹಳೆಯಿಂದನೇ ಇದನ್ನ ನೀವು ಶುರು ಮಾಡಿಕೊಂಡು ಈ ದಿನ ₹1,000 ಲಾಭನೇ ಗಳಿಸಬಹುದು. ಹಾಗಾದ್ರೆ ತಡ ಮಾಡಲ್ಲ, ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾನೇ ಉಪಯೋಗ ಆಗುತ್ತೆ ನಿಮ್ಗೆ. ಅದಕ್ಕಿಂತ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ಬಿಸ್ನೆಸ್ ವಿಡಿಯೋಗಳನ್ನ ಹಾಕಿದ್ರೆ ಮೊದಲು ನೀವೇ ನೋಡಬಹುದು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಎಗ್ ಬಿಸ್ನೆಸ್ ನ ಕೇವಲ ₹6,000 ಪ್ರಾರಂಭ ಮಾಡಿಕೊಂಡು ಪ್ರತಿದಿನ ₹1,000 ಲಾಭ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿದ್ರೆ ಎಲ್ಲಾ ಮಾಹಿತಿಗಳನ್ನು ತಿಳ್ಕೋಬಹುದು. ಮೊಟ್ಟೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವಂತಹ ಪದಾರ್ಥಗಳಲ್ಲಿ 3ನೇ ಸ್ಥಾನದಲ್ಲಿದೆ. ಮತ್ತೆ ಇದು ಆರೋಗ್ಯಕ್ಕೆ ಉಪಯೋಗಕರವಾದಂತಹ ಆಹಾರ ಪದಾರ್ಥ ಆಗಿರೋದ್ರಿಂದ ಭವಿಷ್ಯದಲ್ಲೂ ಕೂಡ ಡಿಮ್ಯಾಂಡ್ ಕಡಿಮೆನೇ ಆಗಲ್ಲ. ಇದನ್ನ ನೀವು ನಾನು ಹೇಳ್ಕೊಡುವಂತಹ ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿಕೊಂಡು ಮುಂದಕ್ಕೆ ದೊಡ್ಡ ಗುರಿ ಇಟ್ಕೊಂಡು ಲಕ್ಷ ಸಂಪಾದನೆ ಮಾಡುವಂತಹ ಬಿಸ್ನೆಸ್ ನ ಕಟ್ಟಬಹುದು. ಯಾಕಂದ್ರೆ ಈ ಬಿಸ್ನೆಸ್ ನ ಮಾಡಿ ಆಲ್ರೆಡಿ ತುಂಬಾ ಜನ ದೊಡ್ಡ ಮಟ್ಟದ ಸಕ್ಸಸ್ ನ ಗಳಿಸ್ಕೊಂಡಿದ್ದಾರೆ. ನಾನು ಹೇಳ್ಕೊಡ್ತಿರುವಂತಹ ಈ ಬಿಸ್ನೆಸ್ ನ ಮಾಡಕ್ಕೆ ಸ್ಟಾರ್ಟಿಂಗ್ ನಿಮ್ಗೆ ಗೂಡ್ಸ್ ಆಟೋ ಬೇಡ. ಅದಕ್ಕೆ ಬಂಡವಾಳ ಸ್ಟಾರ್ಟಿಂಗ್ ಹಾಕಕ್ಕೆ ಹೋಗ್ಬೇಡಿ. ಬಿಸ್ನೆಸ್ ದೊಡ್ಡದಾಗ್ತಾ ಮಾಡೋರಂತೆ ಸ್ಟಾರ್ಟಿಂಗ್ ಒಂದು 2 ವೀಲರ್ ಇದ್ರೆ ಸಾಕು ನಿಮ್ಮ ಹತ್ರ. ಇದನ್ನ ನೋಡ್ಕೊಳ್ಳಿ, ನಿಮ್ ಕ್ಲಿಕ್ ಆಗ್ತಿದೆ, ನಿಮ್ಗೆ ವರ್ಕ್ ಆಗುತ್ತೆ, ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಇದನ್ನ ದೊಡ್ಡ ಮಟ್ಟಿಗೆ ನೀವು 12,000 24,000 ಈ ರೀತಿ ಮಾಡ್ಕೊಂಡು ಒಂದು ಗೂಡ್ಸ್ ಆಟೋ ತಗೊಂಡು ಒಂದು ಚಿಕ್ಕದು ಮಳಿಗೆನ ತಗೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗುರಂತೆ. ಓಕೆ, ಇವಾಗ ಈ ಮೊಟ್ಟೆಗಳನ್ನ ನೀವು ಎಲ್ಲಿಂದ ತರಬೇಕು ಅಂತ ನೋಡ್ಕೊಳ್ಳೋದಾದ್ರೆ ನಿಮ್ಮ ಅಕ್ಕಪಕ್ಕ ಸುತ್ತ ನೋಡಿ, ನೀವು ಎಲ್ಲಿ ತುಂಬಾ ಕಡಿಮೆ ರೇಟ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಮೊಟ್ಟೆನ ತರಬೇಕಾಗುತ್ತೆ. ಎಲ್ಲದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಕೋಳಿ ಫಾರ್ಮ್ಗಳು ಇತ್ತು ಅಂತ ಹೇಳಿದ್ರೆ ತುಂಬಾ ಕಡಿಮೆ ರೇಟ್ ಸಿಗುತ್ತೆ. ನೀವು 50-100 ಮೊಟ್ಟೆಗಳನ್ನ ತಗೊಂಡ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಕಡಿಮೆ ರೇಟ್ ಹಾಕೊಡಲ್ಲ. ಮಿನಿಮಮ್ 1,000 ಮೊಟ್ಟೆಗಳನ್ನ ತಗೊಂಡ್ರೆ ನಿಮ್ಗೆ ತುಂಬಾ ಕಡಿಮೆ ರೇಟ್ ಹಾಕೊಡ್ತಾರೆ. 4-5 ಕಡೆ ವಿಚಾರಿಸಿ ಎಲ್ಲಿ ಕಡಿಮೆ ರೇಟ್ ಸಿಗುತ್ತೆ ನೋಡಿ. ತುಂಬಾ ಜಾಸ್ತಿ ದೂರ ಹೋಗ್ಬಿಡಿ, ಪೆಟ್ರೋಲ್ ಅದೆಲ್ಲ ವೇಸ್ಟ್ ಆಗುತ್ತೆ. ಸಾಧ್ಯವಾದಷ್ಟು ಇರೋ ಕಡೆಯಿಂದನೇ ಶುರು ಮಾಡಿ ಸಾಕು ಮಾಡ್ಬೋದು. ಅದರಲ್ಲೂ ಕೂಡ ಒಂದು ಒಳ್ಳೆ ಲಾಭನೇ ಗಳಿಸಬಹುದು. ಇಲ್ಲಿದ್ದೀರಾ, ಯಾವ ರೀತಿ ಈಸಿಯಾಗಿ ಶುರು ಮಾಡಬೇಕಾಗತ್ತೆ ಅದರಿಂದನೇ ಶುರು ಮಾಡಿ. ಇವಾಗ ನೀವು ಒಂದು ಹೋಲ್ಸೇಲ್ ಮೊಟ್ಟೆ ಮಾಡೋರನ್ನ ಹುಡುಕಿದ್ರಿ, ಇಂದ ನೀವು ಸ್ಟಾರ್ಟಿಂಗ್ 1,000 ಮೊಟ್ಟೆನ ತರಬೇಕಾಗುತ್ತೆ. ಈಗ ಒಂದು 3-4 ದಿವಸದಿಂದ ಮೊಟ್ಟೆ ರೇಟ್ನ ವಿಚಾರಿಸಿದಾಗ 1,000 ಮೊಟ್ಟೆಗೆ ₹4,300 ಇತ್ತು. ಮೊಟ್ಟೆ ರೇಟು ದಿನ ರೇಟು ವ್ಯತ್ಯಾಸಗಳಾಗ್ತಾ ಇರುತ್ತೆ, ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ, ಪೇಪರ್ ರೇಟ್ಗಳಲ್ಲಿ ಬರ್ತಾ ಇರುತ್ತೆ. ನೋಡ್ಕೋತಾ ಇರಬೇಕಾಗುತ್ತೆ ನೀವು. ರೇಟ್ ಎಷ್ಟಾದ್ರೂ ಆಗಿರ್ಲಿ, ಲಾಭದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ₹1,000 ಆರಾಮಾಗಿ ಸಂಪಾದನೆ ಮಾಡಬಹುದು. ಇವಾಗ 1,000 ಮೊಟ್ಟೆನ ತಗೊಬರ್ತಾ ಇದ್ದೀರಾ. ನಾನು ಹೇಳೋ ಲೆಕ್ಕಾಚಾರ ₹4,300 ಆಯ್ತು. ಸ್ಟಾರ್ಟಿಂಗ್ ಒನ್ ಟೈಮ್ ಮಾತ್ರ ನೀವು ಟ್ರೇಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. 1,000 ಮೊಟ್ಟೆಗಳಿಗೆ 14-17 ಟ್ರೈಗಳು ಬೇಕಾಗುತ್ತೆ. ನೀವು ಅದನ್ನ ಪೇಪರ್ ಟ್ರೈಗಳು ಕೂಡ ತಗೋಬಹುದು ಅಥವಾ ಪ್ಲಾಸ್ಟಿಕ್ ಟ್ರೈಗಳು ಬರುತ್ತೆ. 2 ರೀತಿ ಟ್ರೈಗಳು ಬರುತ್ತೆ. ನಾನು ಹೇಳೋದು ಪೇಪರ್ ಟ್ರೈಗಳು ಬೇಡ, ಪ್ಲಾಸ್ಟಿಕ್ ಟ್ರೈಗಳೇ ತಗೊಳ್ಳಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಅದೇನು ದೊಡ್ಡ ಮಟ್ಟದಲ್ಲಿ ಏನು ನಿಮ್ಗೆ ಖರ್ಚಾಗಲ್ಲ. 17 ಟ್ರೈ ಅಂತಾನೆ ಇಟ್ಕೊಳ್ಳೋಣ. ಒಂದು ಟ್ರೈಗೆ ₹30 ಅಂದ್ರೂ 17 ಟ್ರೈಗೆ ₹1,050 ಆಗುತ್ತೆ. ನೆಕ್ಸ್ಟ್ ಓಡಾಟ ಪೆಟ್ರೋಲ್ ಖರ್ಚು, ಸಣ್ಣ ಪುಟ್ಟ ಖರ್ಚು ಅಂತ ಹೇಳಿ ₹650 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಟೋಟಲಿ 1,300 ಪ್ಲಸ್ 1,050 ಪ್ಲಸ್ 650 ಟೋಟಲಿ ₹10,000 ಬಂಡವಾಳ ಆಯ್ತು. ಇವಾಗ ನೀವು ₹10,000 ಬಂಡವಾಳ ಹಾಕೊಂಡ್ರಿ, ನಿಮ್ಗೆ ಒಂದು ಮೊಟ್ಟೆಗೆ ಬಿದ್ದಿರುವಂತಹ ಖರ್ಚು ₹4.30. ನೀವು ಇದನ್ನ ಹೇಳ್ಕೊಡುವಂತಹ ಪರ್ಟಿಕ್ಯುಲರ್ ಜಾಗಗಳಿಗೆ ಹಾಕಿದ್ರೆ ಮಾತ್ರನೇ ನಿಮ್ಗೆ ಒಂದು ಮೊಟ್ಟೆಗೆ ₹1.5 ಲಾಭ ಸಿಗುತ್ತೆ. ಎಲ್ಲಿ ಅಂತ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಇವಾಗ ನೀವು ₹1.5 ಒಂದು ಮೊಟ್ಟೆಗೆ ಲಾಭ ಸಿಕ್ಕಿದ್ರೆ ನಿಮ್ಗೆ 1,000 ಮೊಟ್ಟೆಗಳಿಗೆ ₹1,500 ಲಾಭ ಆಗುತ್ತೆ. ಆ ₹1,500 ₹500 ಓಡಾಟದ ಪ್ರತಿದಿನದ ಖರ್ಚು ಅಂತ ಎತ್ತಿಟ್ಕೊಂಡ್ರು ಕೂಡ ₹1,000 ಪ್ರಾಫಿಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದು ಪ್ರತಿದಿನ ₹1,000 ಲಾಭ ಗಳಿಸಬಹುದು ಅಂತ. ಈಗ ನೀವು ಪ್ರತಿದಿನ 1,000 ಮೊಟ್ಟೆಗಳನ್ನ ಮಾಡಲೇಬೇಕು. ಒಂದೊಂದು ಅಂಗಡಿಗೆ ಮಿನಿಮಮ್ 100 ಅಂದ್ರೂ ಕೂಡ 10 ಅಂಗಡಿಗೆ ಕೊಟ್ರೆ 1,000 ಮೊಟ್ಟೆಗಳು ಖಾಲಿ ಆಗುತ್ತೆ. ಇದು ನಿಮ್ಮ ಪ್ರತಿದಿನದ ಟಾರ್ಗೆಟ್. 3 ಗಂಟೆ ಕೆಲಸ ಇರುತ್ತೆ, ಓಡಾಟ ಇರುತ್ತೆ. ಈಗ ನೀವು ಹೋಗ್ತಾ ಚಿಕ್ಕ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳಿ. ಹೋಗಿರೋ ಕಡೆಗಳಿಗೆಲ್ಲ ನಿಮ್ದು ಕಾರ್ಡ್ನ ಕೊಟ್ಕೊಂಡ ಬರ್ಬೇಕಾಗುತ್ತೆ. ಸರ್ವಿಸ್ ನ ತುಂಬಾ ಚೆನ್ನಾಗಿ ಕೊಡ್ಬೇಕಾಗುತ್ತೆ. ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಬಿಗಿನಿಂಗ್ ಅಲ್ಲಿ ಮಾಡುವಾಗ ಸಾಲ ಕೊಡಕ್ ಹೋಗ್ಬೇಡಿ. ಇಷ್ಟು ಬೇಸಿಕ್ಸ್ ನ ತಿಳ್ಕೊಳ್ಳಿ. ಇದ್ರೆ ಎಲ್ಲೆಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ಎಗ್ ರೋಲ್ ಶಾಪ್ಗಳು
ಚಿಕ್ಕ ಚಿಕ್ಕ ಎಗ್ ರೋಲ್ ಅಂಗಡಿಗಳಿರುತ್ತೆ ಗೊತ್ತಾ, ಅಲ್ಲಿ ಆಮ್ಲೆಟ್ ಅಂಗಡಿಗಳು, ಗೋಬಿ ಶಾಪ್ಸ್ಗಳು, ನಾನ್ ವೆಜ್ ರೆಸ್ಟೋರೆಂಟ್ಗಳು, ನಾನ್ ವೆಜ್ ಫಾಸ್ಟ್ ಫುಡ್ಗಳು, ಅಕ್ನಾ ಶಾಪ್ಗಳು, ಕೆಲವೊಂದು ಬಜ್ಜಿ ಅಂಗಡಿಗಳಿರುತ್ತೆ, ಮೊಟ್ಟೆ ಬಜ್ಜಿ ಎಲ್ಲ ಮಾಡ್ತಾರೆ, ಆ ರೀತಿ ಅಂಗಡಿಗಳು. ಸೊ ಇನ್ನು ಕ್ರಿಯೇಟಿವ್ ಆಗಿ ನೀವೇ ಯೋಚನೆ ಮಾಡಿ ಎಲ್ಲೆಲ್ಲಿ ಅವರೇ ಹೋಗಿ ತೊಗೊಂಡ್ಬರ್ತಾರೆ. ನಾನು ಹೇಳ್ತಾರ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಅವರೇ ಹೋಗಿ ತೊಗೊಂಡು ಬರ್ತಾರೆ ಅಂಥ ಕಡೆಗಳಿಗೆ ನಿಮ್ಮ ಒಂದು ಸಪ್ಲೈ ಕೊಡಬೇಕು. ಸೊ ಅವಾಗ ಮಾತ್ರ ನಿಮಗೆ ಒಂದು ಮಟ್ಟಿಗೆ 1.5 ರೂಪಾಯಿ ಲಾಭ ಸಿಗುತ್ತೆ. ಯಾಕಂದರೆ ಅವರೇ ಹೋಗಿ ತರಲೇಬೇಕಲ್ವಾ, ಅವ್ರಿಗೂ ಆ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಜೊತೆಗೆ ಅವರು 50-100 ತಗೊಳ್ಳುವಾಗ ಅಂಗಡಿಯವರು ಅವ್ರಿಗೆ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೊಡೋಲ್ಲ. ಈ ಪಾಯಿಂಟ್ನ ಇಟ್ಕೊಂಡು ನಾನು ನಿಮಗೆ ಈ ಆಪರ್ಚುನಿಟಿಯಿಂದ ನೀವು ಹಣ ಮಾಡ್ಬೋದು. ಇದನ್ನ ನೇರವಾಗಿ ಅವರಿಗೆ ತಲುಪಿಸ್ಬೇಕು. ಅದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ತಗೋಬೇಕಾಗುತ್ತೆ. ನೀವು ಹೋಗಿ 100 ಮೊಟ್ಟೆ ತಗೋಬೇಕು ಅಂದರೆ ನಿಮಗೂ ಕೂಡ ಡಿಸ್ಕೌಂಟ್ ಸಿಗಲ್ಲ. ಮಿನಿಮಮ್ 1,000 ಮೊಟ್ಟೆಗಳನ್ನ ತರಲೇಬೇಕಾಗುತ್ತೆ. ಆಮೇಲೆ ಇಂಪ್ರೂವ್ ಆಗ್ತಾ 2,000, 3,000, 5,000 ಈ ರೀತಿ ಮೊಟ್ಟೆಗಳನ್ನ ತೊಗೊಂಡು ನೀವು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನೋಡ್ಕೊಳ್ಳಿ, ಫಸ್ಟ್ ಫೇಸಲ್ಲಿ ಇಷ್ಟರಿಂದನೇ ಶುರು ಮಾಡಿ. ಓಕೆ, ತುಂಬ ಡಿಮ್ಯಾಂಡ್ ಇರುತ್ತೆ. ಇದು ವ್ಯಾಪಾರ ಮಾಡೋ ಸ್ಕಿಲ್ ಮೇಲೆ ಹೋಗುತ್ತೆ. ಬೇಡಪ್ಪ ನಾವು ಸ್ಟಾರ್ಟಿಂಗ್ ನೋಡಿ ಇನ್ನೂ ಮಾಡ್ತೀನಿ ಅಂತೆಲ್ಲ 500 ಮೊಟ್ಟೆ ಇದ್ರೂ ಕೂಡ ನೀವು ಶುರು ಮಾಡ್ಬೋದು. ಸ್ಟಾರ್ಟಿಂಗ್ ಒಂದು 500 ರೂಪಾಯಿನೇ ಲಾಭ ಸಾಕು. ನೋಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ತೀನಿ ಅಂದರೆ ರಿಸ್ಕು ಕೂಡ ಕಮ್ಮಿ ಇರುತ್ತೆ. ಒಂದು 5 ಅಂಗಡಿ 6 ಅಂಗಡಿ ಕೊಟ್ಕೊಂಡ್ರೆ ಸಾಕು. ಈ ರೀತಿಯೂ ಕೂಡ ನೀವು ಶುರು ಮಾಡ್ಬೋದು. ಬಟ್ ನಾನು 1,000 ಲಾಭದಿಂದ ಶುರು ಮಾಡೋದಕ್ಕೆ ಈ ಕಾನ್ಸೆಪ್ಟಲ್ಲಿ ಹೇಳ್ಕೊಡಿದ್ದೀನಿ. ಇದನ್ನು ನಿಮ್ಗೆ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಕೋಬೋದು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯ್ತಲ್ವಾ? ಏನೇ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ ಇದು. ಸ್ವಲ್ಪ ಫಿಸಿಕಲ್ ವರ್ಕ್ ಇರುತ್ತೆ, ಓಡಾಟ ಇರುತ್ತೆ. ಇದು ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್. ಮನೆ ಹತ್ರನೇ ಸುತ್ತಮುತ್ತನೇ ಕೊಟ್ಕೊಳ್ಳಿ, ಈ ಟೈಮಲ್ಲಿ ಕೊಟ್ಕೊಳ್ಳಿ, ಲಾಭ ಮಾಡಿ. ಇಲ್ಲಿಗೆ ಸ್ಟಾಪ್ ಮಾಡಕ್ ಹೋಗ್ಬಿಡಿ. ಇನ್ನೊಂದು ಗುರಿ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಅಲ್ಲಿ ಒಂದು ಟ್ರೇಡಿಂಗ್ ಲೈಸೆನ್ಸ್ ತಗೊಳ್ಳಿ, ಒಂದು ಆಟೋ ತಗೊಳ್ಳಿ, ಒಂದು ಹುಡುಗನ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಒಂದು ಮಳಿಗೆ ಇಟ್ಕೊಂಡು ಮಾಡ್ಬೋದು. ಫಸ್ಟ್ ಕೆಲಸನ ಕಲೀರಿ. ಒಂದು 6 ತಿಂಗಳು 1 ವರ್ಷ ಕೆಲಸ ಕಲೀರಿ. ಕಲ್ತ್ಕೊಂಡು ದೊಡ್ಡ ಮಟ್ಟಿಗೆ ಇಂಪ್ರೂವ್ ಮಾಡಿ. ಎಷ್ಟು ನಾನೀಗ 1,000 ರೂಪಾಯಿನ ಪ್ರತಿದಿನ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳು ಕೂಡ ಇದೇ ರೀತಿ ಕಾನ್ಸೆಪ್ಟ್ಗಳಿದೆ. ತುಂಬ ಕಡಿಮೆ ಬಂಡವಾಳದಿಂದ ಮಾಡಿಕೊಂಡು ಪ್ರತಿದಿನ 1,000 ರೂಪಾಯಿ ಸಂಪಾದನೆ ಮಾಡುವಂತಹ ಹಲವಾರು ವಿಡಿಯೋಗಳಿದೆ ನನ್ನ ಚಾನಲಲ್ಲಿ, ಹೋಗಿ ನೋಡಿ. ಪ್ರತಿ ಮಂಗಳವಾರ 40 ನಿಮಿಷದ ಉಚಿತ ಕ್ಲಾಸ್ ಇರುತ್ತೆ. ಬಿಸ್ನೆಸ್ನ ಯಾವ ರೀತಿ ಶುರು ಮಾಡೋದು, ಪ್ರತಿ ತಿಂಗಳು 30,000 ರೂಪಾಯಿನ ನಮ್ಮ ಕೆಲಸದ ಜೊತೆನೆ ಯಾವ ರೀತಿ ಸಂಪಾದನೆ ಮಾಡ್ಕೊಳ್ಳೋದು ಅನ್ನೋಂತಹ ಮಾಸ್ಟರ್ ಕ್ಲಾಸ್ನ ಉಚಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಕನ್ನಡಿಗರಿಗೋಸ್ಕರ. ಅಲ್ಲಿಗೆ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಜಾಯಿನ್ ಮಾಡ್ಕೊಳ್ಳಿ, ಕಲೀರಿ ಮತ್ತು ಬಿಸ್ನೆಸ್ ಮಾಡಿ. ಉದ್ದೇಶ 1 ಲಕ್ಷ ಕನ್ನಡಿಗರಿಗೆ ಈ ರೀತಿಯಾದಂತಹ ಬಿಸ್ನೆಸ್ನ ನಾಲೆಡ್ಜ್ ಕೊಟ್ಕೊಂಡು ಆಮೇಲೆ ಅವ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಮಾಡ್ಕೋಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ನಾನು ಕೂಡ ಅದೇ ಬಿಸ್ನೆಸ್ನ ತರಬೇತಿ ಪಡ್ಕೊಳ್ದೆ, ತಿಳ್ಕೊಳ್ದೇನೆ, ಅದ್ರ ಬಗ್ಗೆ ನಾಲೆಡ್ಜ್ನ ಪಡ್ಕೊಳ್ದೆ, ಏಕಾಏಕಿ ಸುತ್ತಮುತ್ತ ನೋಡ್ಕೊಂಡು ತಪ್ಪು ನಿರ್ಧಾರಗಳಿಂದ ಏನೇನೋ ಮಾಡಕ್ ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡು ತುಂಬಾನೇ ಅನುಭವಿಸ್ಬಿಟ್ಟಿದ್ದೀನಿ. ಇದಕ್ಕೋಸ್ಕರ ನಮ್ಮ ಕನ್ನಡಿಗರುಗಳು ಈ ರೀತಿ ತಪ್ಪು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಪ್ರಯತ್ನಗಳ ಮುಖಾಂತರ ಒಂದು ಚಾನಲ್ನ ಶುರು ಮಾಡಿಕೊಂಡು ಟ್ರೈನಿಂಗ್ಗಳನ್ನ ಕೊಟ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಒಂದು ಬೆಂಬಲ ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಏನೇ ಡೌಟ್ಸ್ಗಳಿದ್ರು ಕೂಡ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಹೇಳೋದಿಷ್ಟೇ, ಜಾಣನಾಗು ಕನ್ನಡಿಗ, ಜಯಶಾಲಿಯಾಗು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.